ಅದರಲ್ಲಿ ಭಗವಾನ್ ಬಲರಾಮ ಜಯಂತಿ ಕೂಡ ಒಂದು. ಬಹಳಷ್ಟು ಆಚರಣೆಗಳು ನಮ್ಮ ಸಂಘದಲ್ಲಿ ನಡೀತಾ ಇರ್ತವೆ. ಆ ಒಂದು ಸಂಘದ ಆಚರಣೆಗಳಲ್ಲಿ ಭಗವಾನ್ ಬಲರಾಮ ಜಯಂತಿ ಕೂಡ ಒಂದು. ಈ ಒಂದು ಆಚರಣೆ ಬೇರೆ ಮಾಡ್ತೀವಿ, ಬೇರೆಗೋಸ್ಕರ ನಮ್ಮ ಭಾರತೀಯ ಕಿಸಾನ್ ಸಂಘದಿಂದ ಭಗವಾನ್ ಬಲರಾಮ ಜಯಂತಿ ಈ ಒಂದು ಕಾಲಘಟ್ಟದಲ್ಲಿ ನಡೀತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಪ್ರಾಂತ್ಯದ ಅಧ್ಯಕ್ಷರಾದ ರಮೇಶ್ ರಾಜ್ ಅವರು ಕೊಡ್ತಾರೆ. ಅದಕ್ಕೂ ಮುಂಚೆ ಒಂದು ಸಣ್ಣ ಮಾಹಿತಿ. ಕಿರುತೆರೆಯ ನಟರಾದಂಥ ಸುನಿಲ್ ರವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಪೂರ್ವಕವಾದ ಸ್ವಾಗತ ಕೊಡ್ತಾ ಇದ್ದಾರೆ. ಈಗ ಈ ಒಂದು ಭಗವಾನ್ ಬಲರಾಮ ಜಯಂತಿ ಕುರಿತು ನಮ್ಮ ಪ್ರಾಂತ್ಯಾಧ್ಯಕ್ಷರಾದ ರಮೇಶ್ ರಾಜ್ ಅವರು ಮಾಹಿತಿ ಕೊಡಬೇಕು. ಏನಕ್ಕೆ ಇದರ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನ ನಮ್ಮ ರೈತರಿಗೆ, ರೈತ ಮಿತ್ರರಿಗೆ ಹಾಗೂ ನಿರ್ದೇಶಕರಿಗೂ ತಿಳಿಸಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಸಂಘದಲ್ಲಿ ಇದು ಒಂದು ಒಳ್ಳೆ ರೀತಿ ಆಚರಣೆ ಆಗಬೇಕು. ಎಲ್ಲಿಗೂ ಮತ್ತೊಮ್ಮೆ ನಮಸ್ಕಾರ. ಆನೇಕಲ್ ತಾಲೂಕಿನ ಅನೇಕ ಗ್ರಾಮಗಳು ಮತ್ತು ನಗರದಿಂದ ತಾವೆಲ್ಲ ಇಲ್ಲಿ ಬಂದ ಆಸಕ್ತರಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಭಗವಾನ್ ಬಲರಾಮ ಜಯಂತಿಯನ್ನು ಕೂಡ ಇವತ್ತು ಆಚರಿಸಿದ್ದೀವಿ. ಅದೊಂದು ಖುಷಿ ವಿಚಾರ. ಆ ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದಿರೋದ್ರಿಂದ ನಮ್ಗೆ ಇನ್ನಷ್ಟು ಖುಷಿನ ತರ್ತಾ ಇದೆ. ಮತ್ತು ನಮ್ಮೆಲ್ಲರಿಗೂ ಸ್ವಾಗತ ಕೊಟ್ಟಂಥ ನಮ್ಮ ತಾಲೂಕಿನ ಕಾರ್ಯದರ್ಶಿಗಳಾದ ಮಂಜುನಾಥ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಭಗವಾನ್ ಬಲರಾಮ ಯಾರು ಅಂತ ಏನಾದರೂ ನಮಗೆಲ್ಲ ಕೇಳಿದ್ರೆ ನಾವೇನು ಹೇಳ್ತೀವಿ? ಕೃಷ್ಣನ ಅಣ್ಣ ಅಂತ ಹೇಳ್ತೀವಿ ನಾವು. ಅದು ಕೂಡ ಸತ್ಯವೇ, ಕೃಷ್ಣನ ಅಣ್ಣ ಭಗವಾನ್ ಬಲರಾಮ. ಆದರೆ ಬಲರಾಮ ಖುಷಿಗೆ ಹೀಗೆ ಆರಾಧ್ಯ ದೈವನಾಗ್ತಾನೆ. ಮತ್ತೆ ಕಿಸಾನ್ ಸಂಘ ಬಲರಾಮನನ್ನ ಯಾಕೆ ಖುಷಿಗೆ ಆದರ್ಶ ವ್ಯಕ್ತಿಯಾಗಿ ಕಾಣ್ತಾ ಇದೆ ಅನ್ನುವಂಥದ್ದು ಇವತ್ತು ತಿಳ್ಕೊಳ್ತಕ್ಕಂಥ ಒಂದು ವಿಷಯ ಇದೆ. ಮತ್ತೆ ಇದನ್ನ ತಿಳ್ಕೊಂಡು ಬರೀ ನಾವಷ್ಟೇ ತಿಳ್ಕೊಳ್ಳೋದಲ್ಲ, ಇದು ಏನ್ ಮಾಡ್ಬೇಕು, ನಾವು ತಿಳಿಸ್ಬೇಕು. ಮತ್ತೆ ಎಲ್ಲರೂ ಹೇಳ್ತಾ ಹೋಗ್ಬೇಕು. ಇದನ್ನ ಅದನ್ನೆಲ್ಲರೂ ಹೇಳ್ತಾ ಹೋಗ್ಬೇಕು ಅಂತಂದ್ರೆ ನಾನು ಹೇಳಿದಂತ ಅಷ್ಟು ವಿಷಯಗಳು ನಮ್ಮನ್ನು ಕೇಳಬೇಕು. ನಮ್ಮ ಕೃಷಿ ಪುರಾತನವಾದಂಥ ಕೃಷಿ. ನಮ್ಮದು ವಿಶ್ವದಲ್ಲೇ ಭಾರತವನ್ನ ಕೃಷಿ ಆಧಾರಿತ ದೇಶ ಅಂತೇಳಿ ಗುರುತಿಸ್ತಿದ್ರು. ಭಾರತವನ್ನ ಕೃಷಿ ಆಧಾರಿತ ದೇಶ ಅಂತೇಳಿ ಗುರುತಿಸ್ತಿದ್ರು. ಭಾರತದಿಂದ ವಿಶ್ವದೆಲ್ಲೆಡೆಗೂ ಕೃಷಿಯ ಉತ್ಪನ್ನಗಳು ಹೋಗ್ತಿದ್ವು, ಆಹಾರ ಉತ್ಪನ್ನಗಳು ಹೋಗ್ತಿದ್ವು. ಅದು ಅವತ್ತು ವಿನಿಮಯ ಆಗ್ತಿತ್ತು. ಯಾವ ರೀತಿ ವಿನಿಮಯ ಆಗ್ತಿತ್ತು? ನಮ್ಮ ದೇಶಕ್ಕೆ ವಿದೇಶಿಗರಿಂದ ವಜ್ರ, ವೈಡೂರ್ಯ, ಚಿನ್ನ, ಬೆಳ್ಳಿಯನ್ನು ತಂದು ನಮ್ಮ ದೇಶಕ್ಕೆ ಕೊಟ್ಟು ಇದನ್ನು ತಗೊಂಡು ಹೋಗ್ತಿದ್ರು. ಆ ಒಂದು ಅರ್ಥದಲ್ಲಿ ಕೃಷಿ ನಮ್ಮ ದೇಶದಲ್ಲಿ ಸಮೃದ್ಧವಾಗಿತ್ತು. ಅಂತ ಸಮೃದ್ಧವಾದಂಥ ಕೃಷಿ ಕಾಲಕ್ರಮೇಣ ಕ್ಷೀಣಿಸ್ತಾ ಹೋಯಿತು. ನಂತರ ನಮ್ಮ ಪದ್ಧತಿಗಳನ್ನು ನಾವು ಮರ್ತಾ ಹೋದವು. ಆದರೆ ನಿಜವಾಗಿ ಕೃಷಿ ರಾಜ ಮಹಾರಾಜರ ಕಾಲಕ್ಕೂ ಕೃಷಿ ನಡೀತಾ ಇತ್ತು. ಅದಕ್ಕೂ ಮೊದಲು ಕೂಡ ಕೃಷಿ ಇತ್ತು. ರಾಜ ಮಹಾರಾಜರ ಕಾಲಕ್ಕಿಂತ ಮುಂಚಿನೂ ಕೃಷಿ ಇತ್ತು ನಮ್ಮ ಭೂಮಿ ಮೇಲೆ. ಆದರೆ ಅವತ್ತಿನ ಕೃಷಿ ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥಿತವಾಗಿರಲಿಲ್ಲ. ಅಂದರೆ ಗೆಡ್ಡೆ ಗೆಣಸುಗಳು ಇತ್ತು ಕಾಡಲ್ಲಿ, ಹಣ್ಣು ಹಂಪಲಗಳು ಸಾಕಷ್ಟಿತ್ತು. ಅದನ್ನೇ ತಿಂದು ಮಾನವ ಜೀವಿಸ್ತಿದ್ದ. ಆದರೆ ತದನಂತರ ಜನಸಂಖ್ಯೆ ಸ್ಫೋಟ ಆಯ್ತಾ ಹೋಯಿತು. ಭೂಮಿಯನ್ನ ಉಳುಮೆ ಮಾಡಿ ಆಹಾರ ಉತ್ಪನ್ನವನ್ನು ಜಾಸ್ತಿ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂಥ ಪರಿಸ್ಥಿತಿಯಲ್ಲಿ ಹಿಂದೆ ರಾಜಮಹಾರಾಜ ಭೂಮಿಯನ್ನು ಉಳುಮೆ ಮಾಡ್ತಿದ್ರು. ಸಾಕಷ್ಟು ಪೃಥ್ವಿ ಮಹಾರಾಜ ಮೊದಲು ಭೂಮಿನ ಉಳುಮೆ ಮಾಡುವುದನ್ನ ಕೃಷ್ಣ ಕೃಷಿ ಪಿತಾಮಹ ಅನ್ನುವಂಥದ್ದನ್ನ ಉಲ್ಲೇಖ ಆಯಿತು. ಅದೇ ನಿಟ್ಟಿನಲ್ಲಿ ಜನಕ ಮಹಾರಾಜ ಕೂಡ ಕೃಷಿನ ಮಾಡ್ತಿದ್ದ. ಆ ಭೂಮಿಯನ್ನು ಉಳುಮೆ ಮಾಡುವಾಗ ಸೀತಮ್ಮ ದೇವಿ ಸಿಕ್ಕುದು ಅನ್ನುವಂಥ ನಿರ್ದೇಶನ ನೋಡಿದ್ರು. ಅದೇ ನಿಟ್ಟಿನಲ್ಲಿ ಅವರೆಲ್ಲರೂ ಕೃಷಿಯನ್ನ ಮಾಡಿ ತೋರಿಸ್ಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಸನ್ನಿವೇಶದಲ್ಲಿ ಭಗವಾನ್ ಬಲರಾಮನು ಯಾವ ರೀತಿ ನೇಗಲಿರಬೇಕು, ಯಾವ ರೀತಿ ಒಂದು ಅಳತೆ ಬೇಕಂತೆ, ಯಾವ ಮರದಿಂದ ಇರಬೇಕು, ಎಷ್ಟು ಆಯಾಕಾರವ ಕಾಲ ಇರಬೇಕು ಅನ್ನುವಂಥ ವಿಷಯ. ಜೊತೆಗೆ ಬರೀ ನೇಗಲು ಮಾಡೋದಷ್ಟೇ ಆಗೋದಿಲ್ಲ, ಆಹಾರೋತ್ಪನ್ನಗಳನ್ನ ಸಂಸ್ಕಾರ ಮಾಡಲಿಕ್ಕೆ ಒನಕೆನೂ ಸಹ ಬೇಕು ಅನ್ನುವಂಥದ್ದನ್ನ, ಒನಕೆ ಯಾವ ರೀತಿ ಇರಬೇಕು, ನೇಗಲು ಯಾವ ರೀತಿ ಇರಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಗತ್ತಿಗೆ ರೈತರಿಗೆ ಪರಿಚಯಿಸಿಕೊಂಡಂಥ ವ್ಯಕ್ತಿ ಯಾರು? ಭಗವಾನ್ ಬಲರಾಮ. ಹಾಗಾಗಿ ಅವರನ್ನ ಕೃಷಿಯ ಪಿತಾಮಹ ಅಂತ ನಾವು ಕರಿತೀವಿ ನಾವು. ಆ ನಿಟ್ಟಿನಲ್ಲಿ ಬಲರಾಮನ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಬರೀ ಕೃಷಿ ಮಾತ್ರ ಹೇಳಲಿಲ್ಲ, ಬರೀ ಕೃಷಿ ಬಂದಂಥ ಉತ್ಪನ್ನಗಳನ್ನ ಒಕ್ಕಣೆ ಮಾಡೋದು ಮಾತ್ರ ಹೇಳಲಿಲ್ಲ ಅವರು.
ಅವರು ಯಮುನಾ ನದಿಯನ್ನ ಅಡ್ಡಗಟ್ಟಿ ರೈತರ ಹೊಲಗಳಿಗೆ ನೀರನ್ನು ಹರಿಸಿದಂತ ಒಬ್ಬ ಇಂಜಿನಿಯರ್ ಕೂಡ. ಯಾಕೆಂದ್ರೆ ಹಿಂದೆ ಮಳೆ ಆಶ್ರಯದಿಂದ ಬೇಸಾಯ ನಡೀತಾ ಇತ್ತು ನಮ್ಮ ಭಾರತ ದೇಶದಲ್ಲಿ. ತದನಂತರ ಆ ಮಳೆ ಕೈಗೊಂಡಾಗ ಕೃಷಿ ಭೂಮಿಗೆ ನೀರಿನ ಅವಶ್ಯಕತೆ ಅಂತೇಳಿ ತಿಳಿ ಎತ್ಕೊಂಡವರು ಭಗವಾನ್ ಬಲರಾಮ. ಯಮುನಾ ನದಿ ಸಾಧಾರಣವಾಗಿ ನೀರು ಸ್ವಾಭಾವಿಕವಾಗಿ ಹರ್ಕೊಂಡು ಹೋಗ್ತಿತ್ತು. ಆ ನದಿಗೆ ಅಡ್ಡಲಾಗಿ ಕಟ್ಟೆ ಕಟ್ಟಿ ಅದನ್ನ ಕೃಷಿ ಭೂಮಿಗೆ ಹರಿಸಿದಂತ ಭಗೀರಥ ಅನ್ನುವಂಥದ್ದನ್ನು ಕೂಡ ಭಗವಾನ್ ಬಲರಾಮ ಹೇಳ್ತಾರೆ. ಅದೇ ನಿಟ್ಟಿನಲ್ಲಿ ಕೃಷ್ಣ ಬಲರಾಮರು ಸಗಣಿ ಗಂಜಲಗಳು ಭೂಮಿಗೆ ಬಿದ್ದಾಗ ಯಾವ ರೀತಿಯಾದಂಥ ಒಂದು ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದನ್ನ ಜಗತ್ತಿಗೆ ಮೊಟ್ಟ ಮೊದಲ ಬಾರಿ ತಿಳಿಸ್ಬಿಟ್ಟರು ಅವರು. ಅದಕ್ಕೆ ಮತ್ತೆ ಸಗಣಿ ಗಂಜಲಗಳು ಎಲ್ಲಿ ಬೇಕಾಗಿರ್ತಿದ್ದೋ ಅದ್ರ ಬಗ್ಗೆ ಯಾವತ್ತೂ ಕೊಡ್ತಿರ್ಲಿಲ್ಲ. ಆದರೆ ಅದನ್ನ ಭೂಮಿಗೆ ಬಿದ್ದಾಗ ಭೂಮಿನಲ್ಲಿ ಯಾವ ರೀತಿ ಒಂದು ಜೈವಿಕ ಬದಲಾವಣೆ ಆಗ್ತದೆ, ಮತ್ತೆ ಅದನ್ನ ನಾವು ಕೃಷಿಗೆ ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ಸಮಯದಲ್ಲಿ ಉಪಯೋಗಿಸ್ಬೇಕು, ಅದರಿಂದ ಏನೆಲ್ಲ ಅನುಕೂಲ ಆಗ್ತದೆ ಎನ್ನುವಂಥದ್ದನ್ನ ತೋರಿಸ್ಕೊಟ್ಟರು ಆ ಇಬ್ಬರು ಮಹಾನ್ ಋಷಿ. ಅವರಿಬ್ಬರು ಕೂಡ ಅತಿರಥ ಮಹಾರಥರು. ಯಾಕೆಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಭಗವಾನ್ ಬಲರಾಮರು ದೈವಿ ಪುರುಷರು ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊತ್ತು. ಅವರು ಬರೀ ದೈವಿ ಪುರುಷರಲ್ಲ, ಅತಿರಥ ಮಹಾರಥರು ಕೂಡ. ಅವರು ಎಂತೆಂಥ ದುಷ್ಟ ಶಕ್ತಿಗಳನ್ನ ದಮನ ಮಾಡೋರು ಎನ್ನುವಂಥದ್ದು ಕೂಡ ನಮಗೆಲ್ಲ ಗೊತ್ತು. ಅವ್ರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನೋದು ನಮಗೆಲ್ಲ ಗೊತ್ತು. ಆದರೂ ಕೂಡ ಅವರು ಯಾವತ್ತೂ ಕೂಡ ನಾನು ರಾಜ್ಯಭಾರ ಮಾಡ್ತೀನಿ ಅಂತ ಯಾವುದೇ ಸಿಂಹಾಸನದ ಕೂತ್ಕೊಂಡಿಲ್ಲ. ಇದನ್ನ ರೈತರು ಮೊದಲ ಅರ್ಥ ಮಾಡ್ಕೋಬೇಕು. ರೈತರಿಗೆ ಯಾಕೆ ಇವರು ಆದರ್ಶ ಆಗ್ತಾರೆ ಅಂತ ಹೇಳಿದ್ರೆ, ಅವರು ಬೇಕಂತಂದ್ರೆ ಸಿಂಹಾಸನ ಯಾವುದೇ ರಾಜ್ಯ ಸಿಂಹಾಸನ ಬಿಟ್ಕೊಟ್ಟು ಬಿಡ್ತಿದ್ರು ಅವ್ರಿಗೆ. ಮತ್ತೆ ಕೆಲವು ರಾಜ್ಯಗಳಲ್ಲಿ ಅವ್ರ ಸಿಂಹಾಸನವೂ ಬಿಟ್ಕೊಟ್ರು. ಆದ್ರೆ ಏನಾದ್ರು ಕೃಷ್ಣ ಬಲರಾಮ ಸಿಂಹಾಸನ ಕೂರ್ಲಿಲ್ಲ. ಅಲ್ಲಿಗೆ ಯಾವ ವ್ಯಕ್ತಿಯ ಕೂರಿಸ್ಬೇಕು ಆ ವ್ಯಕ್ತಿನ ಕೂರಿಸಿದ್ರು. ಮತ್ತೆ ಇವರು ಓದಿ ಆ ವ್ಯಕ್ತಿ ಕೂರಿಸ್ಬಿಟ್ಟಿದ್ದೀವಿ ಅಂತ ಇವರೇನಾದ್ರೂ ಸುಮ್ಮನೆ ಕೂತ್ರ ಇಲ್ಲ. ಪುನಃ ಸಮಾಜದ ಜೊತೆ ಒಡಗೂಡಿ ಎಲ್ಲೆಲ್ಲಿ ಸಮಾಜ ದಾರಿ ತಪ್ತಾ ಇದೆ, ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆ, ಎಲ್ಲೆಲ್ಲಿ ವಿಕೋಪ ಹೋಗ್ತಾ ಇದೆ, ಆ ವ್ಯವಸ್ಥೆಗಳನ್ನ ಸರಿಪಡಿಸುವಂತ ಕೆಲಸವನ್ನು ನಿರಂತರ ಮಾಡ್ತಾ ಬಂದರು. ಹಾಗಾಗಿ ನಮ್ಮ ರೈತರಿಗೆ ಇದರಲ್ಲೇನು ಆದರ್ಶ ಅಂತ ಹೇಳಿದ್ರೆ, ನಾವು ಎಷ್ಟೇ ಸದೃಢರಾದ ರೈತ ಸಂಘಟನೆಗಳು ನಾವು ರಾಜ್ಯಭಾರ ಮಾಡ್ತೀವಿ ಹೋಗಬಾರ್ದು ಅನ್ನುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಸಂದೇಶ ಇದರಲ್ಲಿ ಯಾಕೆಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಅನೇಕ ರೈತ ಸಂಘಟನೆಗಳು ಒಂದು ಒಳ್ಳೆ ರೀತಿಯ ಸಂಘಟನೆ ಆದ ರೈತ ಸಂಘಟನೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತಾರಪ್ಪ, ಯಾವ ನ್ಯಾಯ ಬೇಕಾದ್ರೂ ತೋರಿಸ್ಕೊಳ್ತಾರೆ. ಅವರು ಒಗ್ಗಟ್ಟಾಗಿದ್ರೆ ಈಗ ಮತ್ತೆ ರೈತ ಇಲ್ಲದೆ ಏನೂ ಆಗೋದಿಲ್ಲ. ಹಾಗಾಗಿ ರೈತ ಸಂಘಟನೆ ಆಗ ಅನ್ನುವಂಥ ಒಂದು ವ್ಯವಸ್ಥೆ ಒಳಗಡೆ ಆ ಸಂಘಟನೆಯ ಪ್ರಮುಖರೆಲ್ಲ ಏನ್ ಮಾಡಿದ್ರು, ಕೆಲವರು ರಾಜಕೀಯ ಆಸೆಯಿಂದ ರಾಜಕೀಯ ಚಿಂತೆ ಹೋದರು. ಕೆಲವಷ್ಟು ಜನ MLA ಆಗಷ್ಟೇ ಕೈ ಬೆಳ್ಳಿ ಅಷ್ಟೇ. ಇನ್ನು ಉಳಿದವರೆಲ್ಲ ಏನಾದ್ರು ರಾಜಕೀಯ ಚಕ್ರವ್ಯೂಹದೊಳಗೆ ಸಿಗಾಕೊಂಡಾಗ ಅವರೆಲ್ಲರೂ ಮಣ್ಮುಕ್ಕಿದ್ರು. ಜೊತೆಗೆ ಸಂಘಟನೆನೂ ಕೂಡ ಮಣ್ಮುಕ್ತು. ಹಾಗಾಗಿ ಬಲರಾಮ ಯಾಕೆ ಆದರ್ಶ ಅಂತ ಹೇಳಿದ್ರೆ, ಅವನು ಖುಷಿ ಹೇಳ್ಕೊಟ್ರೆ ಅತಿರಥ ಮಹಾರಾಜನ ಆದ್ರೆ ಅಷ್ಟೊಂದು ಶಕ್ತಿಶಾಲಿ ಆದರೂ ಕೂಡ ಅವರೆಲ್ಲರೂ ನಾನು ರಾಜ್ಯಭಾರ ಮಾಡ್ತೀನಿ ಅನ್ನುವಂಥದ್ದು ಹೋಗ್ಲಿಲ್ಲ. ಅವರು ಬದಲಿಗೆ ಜನರ ಜೊತೆಲೆ ನಿಂತ್ಕೊಂಡು ಸಮಾಜದಲ್ಲೆಲ್ಲ ಕೆಟ್ಟದನ್ನ ತೊಡಿತಾ ಹೋದ್ರು, ಒಳ್ಳೆದನ್ನ ಸೃಷ್ಟಿ ಮಾಡ್ತಾ ಹೋದ್ರು. ಕೃಷಿ ಹೇಳ್ಕೊಟ್ರು, ಪಶುಸಂಗೋಪನೆ ಹೇಳ್ಕೊಟ್ರು, ಅನೇಕ ಉದ್ಯೋಗಗಳಾಗೋ ನಿಟ್ಟಿನಲ್ಲಿ ಸಮಾಜವನ್ನು ಪರಿವರ್ತನೆ ಮಾಡ್ತಾ ಹೋದ್ರು. ಅಷ್ಟೆಲ್ಲ ಮಾಡಿದ್ರು ಅವರು ರಾಜಕೀಯವನ್ನು ಆಸೆ ಪಡೆದೇ ಸಮಾಜಕ್ಕಾಗಿ ಏನು ಕೊಟ್ಬಿಟ್ಟು ಜೀವನ ನಡೆಸ್ಕೊಂಡು ಹೋದಲ್ಲ, ಇದು ನಮ್ಮೆಲ್ಲ ರೈತರಿಗೂ ಆದರ್ಶ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಗೆ ಅವರು ಆದರ್ಶ ಪುರುಷರಾಗ್ತಾರೆ. ಮತ್ತೆ ಇವತ್ತಿನ ಸದ್ಯದ ಪರಿಸ್ಥಿತಿನಲ್ಲಿ ಕಿಸಾನ್ ಸಂಘ ಇಡೀ ದೇಶದಲ್ಲಿ 4 ಉತ್ಸವಗಳನ್ನ ಪ್ರಮುಖವಾಗಿ ಮಾಡೋದು. ಅದರಲ್ಲಿ ಭಗವಾನ್ ಬಲರಾಮ ಉತ್ಸವ ಅಂದ್ರೆ ಭಾದ್ರಪದ ಚೌತಿಯಂದು ಷಷ್ಠಿಯ ದಿನ ಭಗವಾನ್ ಬಲರಾಮನ ಜಯಂತಿ. ಈ ಜಯಂತಿಯನ್ನ ರಾಷ್ಟ್ರೀಯ ರೈತ ದಿನಾಚರಣೆ ಅಂತೇಳಿ ಕಿಸಾನ್ ಸಂಘ ಆಚರಣೆ ಮಾಡ್ತಾರೆ. ಯಾಕೆಂದ್ರೆ ಅವರ ಒಂದು ಜಯಂತಿಯನ್ನ ಒಂದು ಖುಷಿಯ ಹುಟ್ಟಿದಂತ ದಿನ ಆದ್ದರಿಂದ ಇದು ರಾಷ್ಟ್ರೀಯ ರೈತರಿಗೆ ಸಮರ್ಪಣೆ ಆಗಬೇಕು ಅಂತೇಳಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಬಹುತೇಕ ಗ್ರಾಮ ಸಮಿತಿಗಳಲ್ಲಿ ಇದು ಆಚರಣೆ ಆಗ್ತದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಕನಿಷ್ಠ ಒಂದೊಂದು ತಾಲೂಕಿನಲ್ಲಿ 15-20 ಗ್ರಾಮ ಸಮಿತಿಯಲ್ಲಿ ಆಗ್ತದೆ. ಜಿಲ್ಲೆಯಲ್ಲಾಗೋದು ಬೇರೆ, ತಾಲೂಕಲ್ಲಾಗೋದು ಬೇರೆ, ಗ್ರಾಮ ಸಮಿತಿನಲ್ಲಿ ಅಷ್ಟೊಂದು ಗ್ರಾಮಗಳಲ್ಲಿ ಆಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಒಂದು ಇಲ್ಲಿ ಸೇರಿ ಈ ವಿಷಯವನ್ನ ಎಲ್ಲರೂ ಹೇಳುವಂತ ಆಗಬೇಕು ಅಂತೇಳಿ ಇದನ್ನ ನಾವು ಮಾಡ್ತಾ ಇದ್ದೀವಿ. ಕಾರಣ ನಮ್ಮಲ್ಲಿ ಇವತ್ತು ಯಾವುದೇ ರೈತರ ಮಕ್ಕಳಿಗೆ ರೈತರಿಗೆ ಕೃಷಿ ಬಗ್ಗೆ ಕೇಳಿದ್ರೆ ನಿಮ್ಗೆ ಯಾರಪ್ಪ ಕೃಷಿ ಹೇಳ್ಕೊಟ್ರು ಅಂದ್ರೆ ಏನ್ ಹೇಳ್ಬೋದು ಅವರು? ನಮ್ಮಪ್ಪ ಅಂತ ಹೇಳ್ತಾರೆ. ಅವ್ರಿಗೆ ಯಾರಪ್ಪ ಹೇಳ್ಕೊಟ್ಟವ್ರು ಅಂದ್ರೆ ಅವರಪ್ಪ ಅಂತ ಹೇಳ್ತಾರೆ. ಅವ್ರಿಗೆ ಯಾರಪ್ಪ ಅಂದ್ರೆ ಹಿಂಗೆ ಮೂಲ ಹುಡಿಕೊಂಡು ಹೋದಾಗ ಯಾರಾದ್ರೂ ಒಬ್ಬ ಗುರು ಇರಲೇಬೇಕಲ್ವಾ?
ಯಾಕೆಂದ್ರೆ ಯಾವುದೇ ಒಂದು ಗುರಿಯನ್ನು ತಲುಪಬೇಕಾದ್ರೂ ಹಿಂದೆ ಯಾರಿರ್ಬೇಕು? ಗುರು ಇರಲೇಬೇಕು. ಆ ಕೃಷಿಯ ಗುರುನೇ ಭಗವಾನ್ ಬಲರಾಮ. ಆದರೆ ಒಂದೇ ಒಂದು ಲೋಪ ಆಗಿದೆ. ಯಾರ ಮನೆಯಲ್ಲಾದರೂ ಭಗವಾನ್ ಬಲರಾಮನನ್ನ ಸ್ಮರಿಸುವಂಥದ್ದನ್ನ ನೋಡಿದ್ದೀರಾ? ಒಂದು ಪೂಜೆ ಇಟ್ಟು ಪೂಜೆ ಒಂದು ಗಂಗಡ್ಡಿ ಹಚ್ಚಿ ನೋಡಿದ್ದೀರಾ? ಇಲ್ಲ ನೆನ್ಕಳುತ್ತಾರ ನೋಡಿದ್ದೀರಾ? ಎಲ್ಲೂ ಇಲ್ಲ. ಇದು ನನ್ನ ಪ್ರಕಾರ ಇದು ಎಲ್ಲೋ ರೈತರಿಗೆ ಒಂದು ಶಾಪ ಇರಬೇಕು. ಅಂದ್ರೆ ಅವರಿಗೆ ಖುಷಿ ಹೇಳ್ಕೊಟ್ಟಂತ ಭಗವಂತನನ್ನೇ ಅವ್ರು ಮರೀತಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಶಾಪ ಯಾವ್ದಾರ ಇದೆಯಾ? ಹಾಗಾಗಿ ರೈತರಿಗೆ ಎಲ್ಲೋ ಒಂದು ಕಡೆ ಉನ್ನತೀಕರಣಕ್ಕೂ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಕಳೆದ ಒಂದು 25 ವರ್ಷ ಆಯ್ತು ಸಂಘಟನೆ ಬಂದು ಈ ವಿಷಯ ತಿಳಿದಾದ ತಕ್ಷಣ ನಮ್ಮನೆಗೂ ಒಂದು ಫೋಟೋ ಇಟ್ಟು ನಾವು ಅದನ್ನ ಬೆಳಿಗ್ಗೆ ಸಾಯಂಕಾಲ ನಾವು ಭಗವಂತನ ಸ್ಮರಿಸ್ಕೊಂಡೆ ನಮ್ಮ ಕೃಷಿ ಕಾರ್ಯಕ್ರಮ ನಾವು ನಿರಂತರ ಮಾಡಿ ಕೊಟ್ಟು ನಾವು ಅದರಿಂದ ಶ್ರೇಯಸ್ಸು ಆಯ್ತು ನಮಗೆ. ಏನಂತಂದ್ರೆ ಇವತ್ತು ನಮ್ಮದು 20 ಎಕರೆ ಭೂಮಿಗೆ ನಾವೆಲ್ಲೂ ಕೂಡ ಒಂದು ಚೂರು ಸಂಘಟನೆ ಯಾವುದೇ ರಸಗೊಬ್ಬರಗಳನ್ನು ಉಪಯೋಗಿಸೋದಿಲ್ಲ. ಫರ್ಟಿಲೈಸರ್, ಪೆಸ್ಟಿಸೈಡ್, ವಿಡಿಸೈಡ್ ಯಾವುದು ಭೂಮಿ ಒಳಗಡೆ ಉಪಯೋಗಿಸೋದಿಲ್ಲ. ಹೈಬ್ರಿಡ್ ಬೀಜಗಳನ್ನು ಉಪಯೋಗಿಸೋದಿಲ್ಲ. ಒಂದು ಸ್ವಾಭಾವಿಕವಾಗಿ ನೈಸರ್ಗಿಕ ಸಾವಯವ ಕೃಷಿ ಜಮೀನಲ್ಲಿ ನಡೀತಾ ಇದೆ. ಹಾಗಾಗಿ ಅದಕ್ಕೆ ಪ್ರೇರಣೆ ಯಾರು? ಸಂಘಟನೆ ಭಗವಾನ್ ಬಲರಾಮ. ಮತ್ತೆ ನಮ್ಮ ಮನೆಯಲ್ಲಿ ನಿರಂತರವಾಗಿ ನಾಟಿ ಹಸು ಮತ್ತೆ ಕರುವನ್ನು ಸಾಕ್ತಾನೆ ಇದ್ದೀವಿ ನಾವು. ಅದನ್ನ ನಾವು ನಮ್ಮದು RCC ಮನೆಯಾದ್ರೂ ಕೂಡ ಮನೆಯ ಒಂದು ಭಾಗದಲ್ಲಿ ದೇವ್ರ ಮೂಲೆಯಲ್ಲಿ ಒಂದು ಕರೆಯುವಂತ ಹಸು ಮತ್ತೆ ಒಂದು ಕರುವಿಗೆ ಅಲ್ಲಿ ಜಾಗ ಕೊಟ್ಟಿದ್ದೀವಿ ನಾವು. ಅದನ್ನ ಯಾರಿಗೂ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ನಾವು. ನಾವೇ ಮನೆಯವರು ರಾತ್ರಿ ಆಯ್ತಾರಿಗೆ ನನ್ನ ಒಳಗಡೆ ಕಟ್ಟಿ ಮಲಗ್ತೀವಿ. ಅದ್ರ ಸೌಕರ್ಯ ನೋಡಿ ಪುನಃ ಬೆಳಿಗ್ಗೆ ಆಯ್ತಾರಿಗೆ ಅದನ್ನ ಹೊರಗಡೆ ಬಿಟ್ಟು ಅದ್ರ ಸೌಕರ್ಯ ನೋಡಿ ದಿನ ಸ್ಟಾರ್ಟ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮಾಡ್ತಾ ಇರೋದ್ರಿಂದ ಕೃಷಿಗೆ ಈ ವ್ಯವಸ್ಥೆ ಒಳಗಡೆ ಯಾರ ಮೇಲೂ ನಾವು ಅವಲಂಬನೆ ಆಗ್ಬೇಕಾಗಿಲ್ಲ. ಏಕೆಂತಂದ್ರೆ ಇವತ್ತು ಕೃಷಿ ಸಾಕಷ್ಟು ಎಲ್ಲ ವ್ಯವಸ್ಥೆಗಳ ಮೇಲೆ ಅವಲಂಬನೆ ಆಗ್ಬಿಟ್ಟಿದೆ. ಮೊದಲಿಗೆ ಭೂಮಿ ಉಳುಮೆ ಮಾಡಬೇಕಾದ್ರೆ ಏನ್ ಬೇಕು? ಟ್ರ್ಯಾಕ್ಟರ್ ಬೇಕು. ಅದಕ್ಕೆ ಸಾಲ ಮಾಡಬೇಕು. ಅದೇನ ನಮ್ಮ ಮನೇಲಿ ಉಳುತ್ತಾ ಟ್ರ್ಯಾಕ್ಟ್ರು? ಯಾರ ಮನೇಲೂ ಉಳುವುದಿಲ್ಲ ಟ್ರ್ಯಾಕ್ಟರ್. ಅದೇ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ನೇಗಿಲಿರ್ಬೋದು, ಕಲ್ಟಿವೇಟರ್ಗಳು ಇರ್ಬೋದು, ಮನೆಗಳು ಇರ್ಬೋದು, ಡೀಸೆಲ್ ಇರ್ಬೋದು, ಆಯಿಲ್ ಇರ್ಬೋದು, ಇವೇನಾದ್ರು ಯಾವ ಮನೇಲಾದ್ರೂ ಸಿಗ್ತಾವ? ಯಾರ ಮನೇಲೂ ಉಳುವುದಿಲ್ಲ, ಯಾರ ಮನೇಲೂ ಸಿಗುವುದಿಲ್ಲ. ಇವೆಲ್ಲ ಹೊರಗಡೆ ತರಬೇಕು, ದುಡ್ಡು ಬೇಕು. ಏನ್ ಮಾಡೋದಕ್ಕೆ? ಸಾಲ ಮಾಡಬೇಕು. ಇಲ್ಲ ಬೇರೆಯವ್ರ ಹತ್ರ ಇದ್ದ ತಗೊಂಡ್ಬರ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ಇವತ್ತು ಪರಾವಲಂಬಿಯಾಗಿದೆ. ಆದರೆ ನಮ್ಮ ಭಗವಾನ್ ಬಲರಾಮ ಹೇಳ್ಬಿಟ್ಟಂತ ಕೃಷಿಯಲ್ಲಿ ಏನಾದ್ರು ಪರಾವಲಂಬಿತನ ಇತ್ತ? ನಾಟಿ ಹಸುಗಳು ಎತ್ತುಗಳ ಮುಖಾಂತರ ಭೂಮಿನ ಉಳುಮೆ ಮಾಡ್ತಿದ್ದು. ಏನಾದ್ರೂ ಅದು ದುಡ್ಡು ಕೊಡ್ಬೇಕಿತ್ತ? ನಾಟಿ ಹಸುಗಳು ಯಾವ ಮನೆ ಕೊಡ್ತಾವು? ಯಾವುದೇ ಕಂಪ್ನಿ ಉಳುವುದಿಲ್ಲ. ಅವರು ರೈತರ ಮನೆಯಲ್ಲೇ ನಾಟಿ ಹಸುಗಳು ಉಳುವುದು, ಕರುಗಳು ಉಳುವುದು, ಅವನ್ನೇ ಬೇಸಾಯ ಮಾಡ್ತೀವಿ. ಮತ್ತೆ ಭೂಮಿಗೆ ನಾವು ಇವತ್ತು ಗೊಬ್ಬರ ಹಾಕೋದ್ರೆ ಫರ್ಟಿಲೈಸರ್ಗೆ ಹೋಗ್ತಾ ಇದ್ದಾರೆ. ಅದೇ ಗೊಬ್ಬರ ನಾಟಿ ಹಸುವಿನ ಸಗಣಿ ಗಂಜಲನ್ನ ತಗೊಂಡೋಗಿ ತಿಪ್ಪೆಗೆ ಹಾಕಿ ಅದನ್ನ ಒಂದು ದೇವರ ಸ್ಥಾನ ಕೊಟ್ಟು ಅದೊಂದು ಮಹತ್ವವಾದ ಸ್ಥಾನ ಕೊಟ್ಟು ಪೂಜೆ ಮಾಡ್ತೀವಿ. ಅದನ್ನ ತಗೊಂಡು ಭೂಮಿಗೆ ಹಾಕಿದ್ರು ಬಂಗಾರದಂತ ಬೆಳೆ ಬೆಳಿತೀವಿ. ಇವತ್ತು ನಾವು ಅದನ್ನು ಬಿಟ್ಬಿಟ್ಟಿದ್ದೀವಿ. ಅದ್ರ ಒಂದು ಫರ್ಟಿಲೈಸರ್ ಅಂತ ಹೋಗ್ತಾ ಇದೀವಿ. ಅದೇನಾದ್ರೂ ಯಾರ ಮನೆಯಲ್ಲಾದ್ರೂ ಸಿಗುತ್ತಾ? ಅದು ಇಲ್ಲ. ಅದು ಯಾವುದೋ ಕಂಪ್ನಿ ಬರಲೇಬೇಕು. ಅದಕ್ಕೆ ಕೊಡ್ಬೇಕು, ದುಡ್ಡು ಕೊಡಲೇಬೇಕು. ಅದೇ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕೃಷಿ ಚಟುವಟಿಕೆಗಳು ಕೂಡ ಇವತ್ತು ಹಣ ಕೊಟ್ಟು ನಾವು ನಮ್ಮ ಜಮೀನಿಗೆ ತಂದು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಪರಾವಲಂಬಿ ಆಗಿದೆ. ಇದರ ಬದಲಿಗೆ ನಾವು ನಾಟಿ ಹಸು ಸಾಕೊಂಡು ಏನ್ ನಮ್ಮ ಇಂದಿನ ಕೃಷಿ ಇದೆ, ನಮ್ಮ ತಾತ ಮುತ್ತಾರು ಭಗವಾನ್ ಬಲರಾಮರು ಹೇಳ್ಕೊಂಡಂತ ಕೃಷಿನ ಮಾಡ್ತಾ ಇಲ್ಲ. ಇದನ್ನ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. 100% ಆಗುತ್ತೆ. ಒಂದು ವೇಳೆ ಇವತ್ತು ಏನ್ ಮಾಡ್ತಾ ಇದ್ದೀವಿ, ಈ ಕೃಷಿನಲ್ಲಿ ಮತ್ತೊಂದು ದುರಂತ ಏನಪ್ಪಾ ಅಂತಂದ್ರೆ ಎಲ್ರಿಗೂ BP ಬರ್ತಾದೆ, ಎಲ್ರಿಗೂ ಶುಗರ್ ಬರ್ತಾದೆ, ಎಲ್ರಿಗೂ ಕೈ ನೋವು ಬರ್ತಾದೆ, ಕಾಲು ನೋವು ಬರ್ತಾದೆ. ಏನ್ ರೋಗದಲ್ಲಿ ಏನಿಲ್ಲ ಅನ್ನೋಂಗಿಲ್ಲ. ಇವೆಲ್ಲ ಯಾಕೆ ಬರ್ತಾದೆ? ಯಾವಾಗ ನಾವು ಅತಿಯಾದ ರಾಸಾಯನಿಕ ವಿಷವಸ್ತುಗಳನ್ನ ಭೂಮಿಗೆ ಬಳಸಿದ ಮೇಲೆ ಆ ರಾಸಾಯನಿಕ ವಿಷವಸ್ತುಗಳು ಭೂಮಿಯಿಂದ ನಾವೇನು ಬೀಜ ಹಾಕ್ತೀವಿ ಆ ಧಾನ್ಯದ ಮುಖಾಂತರ ಕೂಡ ಇರ್ಬೇಕು. ನಾವು ತರಕಾರಿ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಹಣ್ಣಿರ್ಬೋದು, ಹಾಲಿರ್ಬೋದು, ಅದ್ರ ಮುಖಾಂತರ ಕೂಡ ವಾಪಸ್ ಬರುತ್ತದೆ. ಮತ್ತೆ ಇನ್ನೊಂದಷ್ಟು ಭೂಮಿ ಸೇರ್ಕೊಂಡು ಅಂತರ್ಜಲಕ್ಕೆ ಹೋಗಿ ನೀರು ಸೇರ್ತದೆ. ಒಂದ್ ಕಡೆ ಭೂಮಿನೂ ನಷ್ಟ ಆಯಿತು, ಇನ್ನೊಂದು ಕಡೆ ನಮ್ಮ ಮನೆಗೆ ವಿಷಪೂರಿತ ಆಹಾರ ಬರ್ತಾ ಇದೆ. ಇದರಿಂದ ಏನಾಗ್ತಾ ಇದೆ? ಆಟೋಮೆಟಿಕ್ ಆಗಿ ಮನುಷ್ಯನಿಗೆ ತನ್ನ ಆರೋಗ್ಯ ಕ್ಷೀಣಿಸ್ತಾ ಇದೆ. ಆ ದೃಷ್ಟಿಯಿಂದ ಇದು ತಪ್ಪು. ಇದ್ರ ಬದಲಿಗೆ ಕನಿಷ್ಠ ಕೊನೆ ಪಕ್ಷ ನಮ್ಮ ಮನೆಗಾದ್ರೆ, ಯಾಕೆಂತಂದ್ರೆ ಸಾಮಾನ್ಯವಾಗಿ